ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಫೆಬ್ರವರಿ 23, 2026 ಸೋಮವಾರದ ಈ ದಿನವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಹಳ ಮಹತ್ವದ ಬದಲಾವಣೆಯನ್ನು ಹೊತ್ತು ತರುತ್ತದೆ. 12ನೇ ರಾಶಿಯಲ್ಲಿ ಮೊದಲನೇ ರಾಶಿಯಾದ ಮೇಷರಾಶಿಯ ಫಲಾನುಫಲಗಳು ಈ ದಿನ ಹೇಗಿದೆ ಎಂಬ ಸಮಗ್ರ ವಿವರಣೆಯನ್ನು ನೀಡಲಿದ್ದೇನೆ. ಮೊದಲನೆಯದಾಗಿ ಮೇಷರಾಶಿ ಅಧಿಪತಿ ಮಂಗಳ. ಈ ದಿನದ ಗ್ರಹಗತಿಗಳನ್ನು ಗಮನಿಸಿದರೆ, ಚಂದ್ರನು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಅಂದರೆ ಕರ್ಮದ ಸ್ಥಾನ ಸಂಚರಿಸುತ್ತಿರುವುದರಿಂದ ಇದು ನಿಮ್ಮ ವೃತ್ತಿ ಮತ್ತು ಸಾಮಾಜಿಕ ಜೀವನದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆ ತರಲಿದೆ. ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ, ಇಂದು ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಇಂದು ವೇಗವಾಗಿ ನಡೆಯುತ್ತದೆ. ಉದ್ಯೋಗಿಗಳಿಗೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವ ಸಾಧ್ಯತೆ ಕೂಡ ಇದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ಇದು ಆರಂಭದಲ್ಲಿ ಒತ್ತಡ ಎನಿಸಬಹುದು, ಭವಿಷ್ಯದ ದೃಷ್ಟಿಯಿಂದ ಅತ್ಯುತ್ತಮ. ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡಲು ಇದು ಸಕಾಲ. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ ಮತ್ತು ರಿಯಲ್ ಎಸ್ಟೇಟ್ ನಲ್ಲಿರುವವರಿಗೆ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಆರ್ಥಿಕವಾಗಿ ಇಂದು ನೀವು ಮಿಶ್ರ ಫಲವನ್ನು ಅನುಭವಿಸುತ್ತೀರಾ. ಬೆಳಗ್ಗೆಯ ಅವಧಿಯಲ್ಲಿ ಅನಿರೀಕ್ಷಿತ ಧನಲಾಭ ಸಾಧ್ಯತೆ ಇದೆ. ಹಳೆಯ ಸಾಲಗಳನ್ನು ತೀರಿಸಲು ನೀವು ಇಂದು ಯೋಜನೆ ರೂಪಿಸುವಿರಿ. ಸ್ವಲ್ಪ ಸಂಜೆಯ ವೇಳೆ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ನಿಗಾ ಇರಲಿ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನು ಪಡೆಯುವುದು ಉತ್ತಮ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಕುಟುಂಬದಲ್ಲಿ ತಂದೆ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಸುಧಾರಣೆ ಕಂಡುಬರುತ್ತದೆ. ನಿಮಗೆ ಸಮಾಧಾನ ತರುತ್ತದೆ. ಮಕ್ಕಳ ಯಶಸ್ಸು ಮನೆಯಲ್ಲಿ ಸಂಭ್ರಮಕ್ಕೆ ಕಾರಣವಾಗಲಿದೆ. ಪ್ರೇಮ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅವು ಇಂದು ಬಗೆಹರಿಯಲಿವೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವ ಸೂಚನೆ ಕೂಡ ಕಾಣ್ತಾ ಇದೆ. ಜೊತೆಗೆ ಸಂಜೆ ಹೊರಗಡೆ ಪ್ರವಾಸ ಅಥವಾ ಭೋಜನಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ. ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ಇಂದು ಹೊಸ ಉತ್ಸಾಹ ತುಂಬುತ್ತದೆ. ದೈಹಿಕವಾಗಿ ನೀವು ಸದೃಢರಾಗುತ್ತೀರಾ. ಆದರೆ ಅಧಿಕ ಕೆಲಸ ಒತ್ತಡದಿಂದ ರಾತ್ರಿಯ ವೇಳೆಗೆ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಮಾನಸಿಕವಾಗಿ ಸ್ವಲ್ಪ ಉದ್ವೇಗವಿರಬಹುದು. ಅದನ್ನು ನಿಯಂತ್ರಿಸಲು ಧ್ಯಾನ ಮಾಡಿ. ಅದೃಷ್ಟದ ಅಂಶಗಳು: ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ, ಅದೃಷ್ಟ ಸಂಖ್ಯೆ 9 ಮತ್ತು 1, ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ಏನಾದರೂ ಬೇಕು ಅನ್ನೋದಾದ್ರೆ, ಇಂದು ಸೋಮವಾರವಾಗಿರೋದ್ರಿಂದ ನಿಮ್ಮ ರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ಈ ಕೆಳಗಿನ ಕೆಲಸ ಮಾಡುವುದು ನಿಮಗೆ ಶುಭ ತರಲಿದೆ. ಶಿವನ ಆರಾಧನೆ. ಬೆಳಗ್ಗೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವುದರಿಂದ ವೃತ್ತಿಯಲ್ಲಿಯ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಇಂದು ನಿಮಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರ ಬೇಡ. ಆತುರಗಾನಿಗೆ ಬುದ್ಧಿಮಟ್ಟ ಎಂಬ ಗಾದೆಯೇ ಇದೆ. ನಿಧಾನವಾಗಿ ಯೋಚಿಸಿ ಮುಂದುವರಿಯಿರಿ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಆಹಾರ ಪದಾರ್ಥಗಳು ದಾನ ಮಾಡಿ. 2ನೇ ರಾಶಿಯ ದಿನ ಭವಿಷ್ಯ. 2ನೇ ರಾಶಿ ವೃಷಭ ರಾಶಿ. ಈ ದಿನ ಚಂದ್ರನು ನಿಮ್ಮ ರಾಶಿಯಿಂದ 9ನೇ ಮನೆಗೆ ಅಂದರೆ ಭಾಗ್ಯಸ್ಥಾನಕ್ಕೆ ಸಂಚರಿಸುವುದರಿಂದ ಅತ್ಯಂತ ಶುಭದಾಯಕವಾಗಿರಲಿದೆ. ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಮುನ್ಸೂಚನೆಯು ನೀಡುತ್ತದೆ. ವೃತ್ತಿ ರಂಗದಲ್ಲಿ ಇಂದು ನೀವು ಬಹಳ ಕ್ರಿಯಾಶೀಲರಾಗಿರುತ್ತೀರಾ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ದೂರದ ಊರಿಗೆ ವರ್ಗಾವಣೆಯಾಗುವ ಅಥವಾ ಉದ್ಯೋಗ ನಿಮಿತ್ತ ಪ್ರಯಾಣ ಮಾಡುವ ಯೋಗವಿದೆ. ಸಹೋದ್ಯೋಗಿಗಳ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಲಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ಧನಲಾಭ. ಹಳೆಯ ಬಾಕಿ ಹಣಗಳು ಇಂದು ನಿಮ್ಮ ಕೈ ಸೇರಬಹುದು. ಹೊಸ ಪಾಲುದಾರಿಕೆ ವ್ಯವಹಾರದಲ್ಲಿ ಇಂದು ಮನ್ನಣೆ ನೀಡಿರಿ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಭೂಮಿ ಅಥವಾ ಆಸ್ತಿ ವಿಚಾರದಲ್ಲಿ ಸಂಬಂಧಿಸಿದ ಮಾತುಕತೆ ಯಶಸ್ವಿಯಾಗಲಿದೆ. ಲಾಟರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಅನಿರೀಕ್ಷಿತ ಧನಲಾಭವನ್ನು ಕಾಣಬಹುದು. ಆದರೂ ಹತ್ತಿರದ ಸಂಬಂಧಗಳಿಗೆ ಹಣ ಸಾಲ ನೀಡುವಾಗ ಸ್ವಲ್ಪ ಎಚ್ಚರವಿರಲಿ. ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಕಂಡುಬರುತ್ತದೆ. ಪೋಷಕರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಸಹೋದರ ಅಥವಾ ಸಹೋದರಿಯರೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಸಂಗಾತಿಯ ಅಚ್ಚರಿಯ ಉಡುಗೊರೆ ದೊರೆಯಬಹುದು. ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ವಿವಾಹ ಆಕಾಂಕ್ಷಿಗಳಿಗೆ ಇಂದು ಶುಭ ವಾರ್ತೆ ಕೇಳಬಹುದು. ಶುಕ್ರನ ಪ್ರಭಾವದಿಂದ ನಿಮ್ಮ ಮುಖದಲ್ಲಿ ಕಾಂತಿ ಮತ್ತು ಉತ್ಸಾಹವಿರುತ್ತದೆ. ಹಳೆಯ ಅನಾರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ. ಆದರೂ ಹೊರಗಿನ ಆಹಾರ ಸೇವನೆಯಲ್ಲಿ ಮಿತಿ ಇರಲಿ. ಇಲ್ಲದಿದ್ದರೆ ಅಜೀರ್ಣ ಸಮಸ್ಯೆ ಕಾಡಬಹುದು. ವಿಶೇಷ ಅಂಶಗಳು ನೋಡೋದಾದ್ರೆ,
ಅದೃಷ್ಟ ಬಣ್ಣ ಬಿಳಿ ಮತ್ತು ಹಸಿರು. ಅದೃಷ್ಟ ಸಂಖ್ಯೆ 6 ಮತ್ತು 2. ಅದೃಷ್ಟ ದಿಕ್ಕು ವಾಯುವ್ಯ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಇಂದು ಮನೆಯಲ್ಲಿ ಮಹಾಲಕ್ಷ್ಮಿ ದೀಪ ಹಚ್ಚಿ ಪ್ರಾರ್ಥಿಸುವುದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುತ್ತದೆ. ಇಂದು ಯಾರೊಂದಿಗೂ ವಾಗ್ವಾದಕ್ಕೆ ಇಳಿಯಬೇಡಿ, ಮೌನವೇ ನಿಮಗೆ ಲಾಭದಾಯಕ. ಬಿಳಿ ವಸ್ತು, ಹಾಲು ಅಥವಾ ಸಕ್ಕರೆಯನ್ನು ದಾನ ಮಾಡಿ. ಮುಂದಿನ ರಾಶಿ ಮಿಥುನ ರಾಶಿ. ಈ ದಿನ ಚಂದ್ರನು ನಿಮ್ಮ ರಾಶಿಗೆ 8ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಸ್ವಲ್ಪ ಮಿಶ್ರ ಫಲಗಳು ನೀಡುವ ಸೂಚನೆ ಇದೆ. ಇಂದು ನೀವು ಪ್ರತಿಯೊಂದು ಹೆಜ್ಜೆಗೂ ಎಚ್ಚರದಿಂದ ಇಡಬೇಕು. ವೃತ್ತಿ ಮತ್ತು ಕೆಲಸ ಜೀವನ ನೋಡೋದಾದ್ರೆ ಕೆಲಸದ ಸ್ಥಳದಲ್ಲಿ ಇಂದು ಸವಾಲುಗಳು ಎದುರಾಗಬಹುದು. ಉದ್ಯೋಗಿಗಳಿಗೆ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣವಿರಲಿ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ, ಇದು ನಿಮ್ಮ ಇಮೇಜ್ಗೆ ಧಕ್ಕೆ ಬರುವ ಸಾಧ್ಯತೆ ಕೂಡ ಇದೆ. ಗುಪ್ತ ಶತ್ರುಗಳು ನಿಮ್ಮ ಬಗ್ಗೆ ಎಚ್ಚರವಿರಲಿ. ವ್ಯಾಪಾರಿಗಳಿಗೆ ಇಂದು ದೊಡ್ಡ ಮಟ್ಟದ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು. ಹಳೆಯ ವ್ಯವಹಾರದಲ್ಲಿ ತಾಂತ್ರಿಕ ತೊಂದರೆಗಳು ಬರಬಹುದು, ಸ್ವಲ್ಪ ಸಮಯ ಬೇಕಾಗುತ್ತೆ. ಹೊಸ ಯೋಜನೆ ಇಂದಿಗೆ ಮುಂದೂಡುವುದು ಉತ್ತಮ. ಹಾಗೆ ಆರ್ಥಿಕವಾಗಿ ಇಂದು ಸಾಮಾನ್ಯ ದಿನವಾಗಿದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಇದರಿಂದ ಬಜೆಟ್ ಹಾಕಿಕೊಂಡು ನಡೆಯಿರಿ. ಸಾಲ ನೀಡುವ ಅಥವಾ ಪಡೆಯುವ ವ್ಯವಹಾರದಿಂದ ದೂರವಿರಿ. ಸಂಜೆ ವೇಳೆಗೆ ಹಳೆಯ ಹೂಡಿಕೆಯಿಂದ ಸಣ್ಣ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳುವ ನೀವು ಪ್ರಯತ್ನಿಸಬೇಕು. ಕುಟುಂಬದಲ್ಲಿ ಅಂದರೆ ಮನೆಯವರೊಂದಿಗೆ ಸಣ್ಣ ವಿಷಯಕ್ಕೂ ವಾದ ಮಾಡಬೇಡಿ. ಹಿರಿಯರ ಆರೋಗ್ಯದ ಕಡೆ ಗಮನವಿರಲಿ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ. ಪ್ರೇಮ ಜೀವನ ಅಂದರೆ ಪ್ರಿಯತಮೆಯೊಂದಿಗೆ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಪರಸ್ಪರ ಗೌರವದಿಂದ ವರ್ತಿಸಿ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿ. ಹಾಗೆ ಆರೋಗ್ಯ ದೃಷ್ಟಿ ನೋಡೋದಾದ್ರೆ ವಿಶೇಷವಾಗಿ ಇಂದು ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆ ಕಾಡಬಹುದು. ಪ್ರಯಾಣ ಮಾಡುವಾಗ ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಪ್ರಾಣಾಯಾಮ ಮತ್ತು ಯೋಗ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅದೃಷ್ಟ ಅಂಶಗಳು ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ಅದೃಷ್ಟ ಸಂಖ್ಯೆ 5 ಮತ್ತು 3. ಅದೃಷ್ಟ ದಿಕ್ಕು ಉತ್ತರ. ವಿಶೇಷ ಪರಿಹಾರ ಏನಾದರೂ ನೋಡೋದಾದ್ರೆ ಗಣೇಶ ಆರಾಧನೆ. ಇಂದು ವಿಘ್ನ ವಿನಾಯಕ ಗಣೇಶನಿಗೆ ದೂರ್ವೆ ಅಥವಾ ಗರ್ಕೆ ಅರ್ಪಿಸಿ. ಅತ್ಯಂತ ಶುಭಸ್ಕರ. ಇದರಿಂದ ಅಡೆತಡೆಗಳು ದೂರವಾಗುತ್ತದೆ ಹಾಗೂ ಮೌನಂ ಶರಣಂ ಗಚ್ಛಾಮಿ ಎಂಬ ತತ್ವವನ್ನು ಪಾಲಿಸಿ. ಅನಗತ್ಯ ಚರ್ಚೆಗಳಿಂದ ದೂರವಿರಿ. ಮಂತ್ರ ಓಂ ಬೂಂ ಬುಧಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚಂದ್ರನು ನಿಮ್ಮ ರಾಶಿಯಿಂದ 7ನೇ ಮನೆಗೆ ಅಂದ್ರೆ ಕಳತ್ರ ಸ್ಥಾನ ಸಂಚರಿಸುವುದರಿಂದ ಅತ್ಯಂತ ಸಕಾರಾತ್ಮಕ ಫಲವನ್ನು ನೀಡಲಿದೆ. ವಿಶೇಷವಾಗಿ ಪಾಲುದಾರಿಕೆ ಮತ್ತು ಸಂಬಂಧಗಳಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ನೀವು ಅನಿರೀಕ್ಷಿತ ಹೆಚ್ಚಿನ ಯಶಸ್ಸು ಪಡೆಯುವಿರಿ. ಉದ್ಯೋಗಿಗಳಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯವಿದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು ತಂಡದ ಕೆಲಸದಲ್ಲಿ ನೀವು ನಾಯಕತ್ವ ಹೊರಹೊಮ್ಮುತ್ತದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಶುಭ ವಾರ್ತೆ ಸಿಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವುದು ಅತ್ಯಂತ ಸೂಕ್ತ ದಿನ. ವಿಶೇಷವಾಗಿ ಜಂಟಿ ವ್ಯವಹಾರ ಮಾಡುವ ಲಾಭ ಪ್ರಮಾಣ ಹೆಚ್ಚಾಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹಾಗೆ ಆರ್ಥಿಕವಾಗಿ ಇಂದು ಸ್ಥಿರತೆ ಕಾಣುವಿರಿ. ಹಳೆಯ ಬಾಕಿ ಹಣ ಅಥವಾ ಬರಬೇಕಿದ್ದ ಕಮಿಷನ್ ಹಣ ಇಂದು ನಿಮ್ಮ ಕೈ ಸೇರಲಿದೆ. ಮನೆಯ ಅಲಂಕಾರಿಕ ವಸ್ತುಗಳು ಜೀವನ ಶೈಲಿಯನ್ನು ಸುಧಾರಿಸಲು ಸ್ವಲ್ಪ ಹಣ ವ್ಯಯ ಮಾಡುವಿರಿ. ದೀರ್ಘಕಾಲದ ಹೂಡಿಕೆಗಳಿಂದ ಈ ದಿನ ಪೂರಕವಾಗಬೇಕು. ಸಂಬಂಧದ ದೃಷ್ಟಿಯಿಂದ ಇಂದು ನಿಮಗೆ ಅತ್ಯಂತ ಸಂತೋಷದಾಯಕ ದಿನ. ಸಂಗಾತಿಯೊಂದಿಗೆ ಕಳೆದ ಸಮಯ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಲಿದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವ ಯೋಜನೆಯನ್ನು ರೂಪಿಸುತ್ತೀರಿ. ತಾಯಿಯ ಕಡೆಯಿಂದ ಲಾಭ ಮತ್ತು ಬೆಂಬಲ ದೊರೆಯಲಿದೆ. ಪ್ರೇಮ ಜೀವನದಲ್ಲಿ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ನಿಮ್ಮ ಪ್ರೀತಿಯನ್ನು ಮನೆಯವರ ಮುಂದೆ ವ್ಯಕ್ತಪಡಿಸಲು ಇದು ಒಳ್ಳೆಯ ಸಮಯ. ನಿಮ್ಮ ಆರೋಗ್ಯವು ಇಂದು ಉತ್ತಮವಾಗಿರುತ್ತದೆ. ಮಾನಸಿಕವಾಗಿ ನೀವು ತುಂಬಾ ಪ್ರಬಲರಾಗುತ್ತೀರಿ. ಆದರೂ ಅತಿಯಾದ ಕೆಲಸದಿಂದ ಕಾಲು ನೋವು ಅಥವಾ ಆಯಾಸ ಕಾಣಿಸಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ದೈಹಿಕ ವ್ಯಾಯಾಮ ಮಾಡುವುದು ನಿಮಗೆ ಲಾಭದಾಯಕ. ಅದೃಷ್ಟ ಅಂಶಗಳು ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ. ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ದಿಕ್ಕು ವಾಯುವ್ಯ. ಮತ್ತೆ ವಿಶೇಷ ಪರಿಹಾರ ಏನಾದರೂ ಬೇಕು ಅನ್ನೋದಾದ್ರೆ ಶಿವ ಮತ್ತು ಪಾರ್ವತಿ ಆರಾಧನೆ ಮಾಡಿ. ಇಂದು ಚಂದ್ರನ ಅಧಿಪತಿಯಾದ ಶಿವನಿಗೆ ಕ್ಷೀರಾಭಿಷೇಕ ಮಾಡುವುದು ಅಥವಾ ಪಾರ್ವತಿ ದೇವಿಗೆ ಸ್ತುತಿ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹಾಗೆ ಸಲಹೆ ಬೇಕು ಅನ್ನೋದಾದ್ರೆ ಇಂದು ಯಾರ ಮೇಲೆಯೂ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಸಕ್ಕರೆ ಅಥವಾ ಅಕ್ಕಿ ಬಡವರಿಗೆ ದಾನ ಮಾಡಿ, ಪುಣ್ಯದಾಯಕ. ಮುಂದಿನ ರಾಶಿ ಸಿಂಹ ರಾಶಿ. ಈ ದಿನ ಚಂದ್ರನು ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ
ಇರುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 6ನೇ ಮನೆಯಲ್ಲಿ ಚಂದ್ರನ ಸಂಚಾರವು ಶತ್ರು ವಿಜಯ ಮತ್ತು ಕಾರ್ಯಸಿದ್ಧಿಯನ್ನು ಸೂಚಿಸುತ್ತದೆ. ಸವಾಲುಗಳ ನಡುವೆಯೂ ನಿಮ್ಮ ಯಶಸ್ಸು ಕಾಣುವಿರಿ. ವೃತ್ತಿ ರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಿರೋಧ ಕುತಂತ್ರ ಮಾಡುವವರ ಬಗ್ಗೆ ನೀವು ಕಂಡುಹಿಡಿಯುವಿರಿ. ನಿಮ್ಮ ಕೆಲಸದ ವೇಗ ಮತ್ತು ನಿಖರತೆ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಲಿದೆ. ಸರ್ಕಾರಿ ಕೆಲಸದಲ್ಲಿ ಅಡೆತಡೆಗಳಿದ್ದರೂ ಇಂದು ನೀವು ನಿವಾರಣೆಯಾಗುತ್ತದೆ. ಉದ್ಯಮಿಗಳಿಗೆ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ನೀವು ಮೇಲುಗೈ ಸಾಧಿಸುವಿರಿ. ಹಳೆಯ ಸಾಲ ವಸೂಲಿ ಮಾಡಲು ಇದು ಸೂಕ್ತವಾದ ಸಮಯ. ಹೊಸ ಉದ್ಯೋಗಿಗಳನ್ನು ನೇಮಿಸಲು ಅಥವಾ ವ್ಯವಹಾರ ವಿಸ್ತಾರ ಮಾಡಲು ಈ ದಿನ ಶುಭದಾಯಕ. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಆದರೂ ಕಾನೂನುಬದ್ಧ ವ್ಯವಹಾರದಲ್ಲಿ ಅಥವಾ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವಾಗ ಆತುರ ಬೇಡ. ವಿಶೇಷವಾಗಿ ಚಿನ್ನ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಲಾಭ ಮೇಲೆ ಕಣ್ಣಿಡಿ. ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನ ನೋಡೋದಾದ್ರೆ, ಕೌಟುಂಬಿಕವಾಗಿ ಇದು ಸಾಮಾನ್ಯ ದಿನ. ಸಂಗಾತಿಯ ಜೊತೆ ಸಣ್ಣ ವಿಷಯಕ್ಕೆ ಭಿನ್ನಾಭಿಪ್ರಾಯ ಮೂಡಬಹುದು, ಆದರೆ ಸಂಜೆ ವೇಳೆಗೆ ಎಲ್ಲವೂ ತಿಳಿಯಾಗುತ್ತದೆ. ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿ ಕೇಳುವಿರಿ. ಇಂದು ನೀವು ಸಾಮಾಜಿಕ ಗಣ್ಯ ವ್ಯಕ್ತಿಯನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ನಿಮ್ಮ ಭವಿಷ್ಯದ ಯೋಜನೆ ಸಹಕಾರವಾಗಲಿದೆ. ಆರೋಗ್ಯವೇ ಭಾಗ್ಯ ಎಂಬಂತೆ ಅತಿಯಾದ ಕೆಲಸದ ಒತ್ತಡದಿಂದ ಜೀರ್ಣಕ್ರಿಯೆಯ ತೊಂದರೆ ಅಥವಾ ಬೆನ್ನು ನೋವು ಕಾಣಿಸಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ. ಹೆಚ್ಚಿನ ಪ್ರೋಟೀನ್ ಯುಕ್ತ ಆಹಾರವನ್ನು ಆದ್ಯತೆ ನೀಡಿ. ಅದೃಷ್ಟ ಅಂಶಗಳು: ಅದೃಷ್ಟ ಬಣ್ಣ ಕೇಸರಿ ಮತ್ತು ಬಂಗಾರ. ಅದೃಷ್ಟ ಸಂಖ್ಯೆ 1, 5, 9. ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ನೋಡೋದಾದ್ರೆ, ಸೂರ್ಯ ನಮಸ್ಕಾರ. ಮುಂಜಾನೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಮತ್ತು ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ಆತ್ಮವಿಶ್ವಾಸ ದ್ವಿಗುಣಗೊಳಿಸಲಿದೆ. ಪರಿಹಾರ: ಗಾಯತ್ರಿ ಮಂತ್ರವನ್ನು 11 ಬಾರಿ ಪಠಿಸಿ. ಇಂದು ಯಾರೊಂದಿಗೂ ಸಾಲದ ವ್ಯವಹಾರ ಮಾತನಾಡಬೇಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚಂದ್ರನು ನಿಮ್ಮ ರಾಶಿಯಿಂದ 5ನೇ ಮನೆ ವಿದ್ಯಾ ಮತ್ತು ಸಂತಾನ ಸ್ಥಾನಕ್ಕೆ ಸಂಚರಿಸಲಿದ್ದು, ಇದು ಸೃಜನಶೀಲತೆ ಮತ್ತು ಬೌದ್ಧಿಕ ಬೆಳವಣಿಗೆ ಅತ್ಯಂತ ಪೂರಕವಾದ ಸಮಯ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿಯು ನಿಮಗೆ ದೊಡ್ಡ ಯಶಸ್ಸು ತಂದುಕೊಡಲಿದೆ. ಉದ್ಯೋಗಿಗಳಿಗೆ ಸಂಕೀರ್ಣವಾದ ಸಮಸ್ಯೆಗಳನ್ನು ನೀವು ಸುಲಭವಾಗಿ ಬಗೆಹರಿಸುತ್ತೀರಿ. ಶಿಕ್ಷಣ, ಬ್ಯಾಂಕಿಂಗ್ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಹೊಸ ಯೋಜನೆಗಳನ್ನು ರೂಪಿಸಲು ಇದು ಸಕಾಲ. ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು. ಜಾಗರೂಕತೆಯಿಂದ ಇರಬೇಕು. ಷೇರು ಮಾರುಕಟ್ಟೆ ಅಥವಾ ಸಣ್ಣ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವವರಿಗೆ ಅನಿರೀಕ್ಷಿತ ಧನಲಾಭ, ಆದರೆ ಅತಿಯಾದ ಆಸೆ ಅಪಾಯಕ್ಕೆ ಕಾರಣವಾಗಬಹುದು. ಎಚ್ಚರವಿರಲಿ. ಆರ್ಥಿಕವಾಗಿ ಇಂದು ಸುಧಾರಣೆ ಕಂಡುಕೊಳ್ಳುತ್ತೀರಿ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಮಕ್ಕಳ ಶಿಕ್ಷಣ ಅಥವಾ ಕಲೆಗೆ ಸಂಬಂಧಿಸಿದ ವಿಷಯಕ್ಕಾಗಿ ಇಂದು ಹಣ ವ್ಯಯ ಮಾಡುವ ಸಾಧ್ಯತೆ ಕೂಡ ಇದೆ. ಭವಿಷ್ಯದ ದೃಷ್ಟಿಯಿಂದ ಉಳಿತಾಯ ಯೋಜನೆ ಇಂದಿಗೆ ಸಹಿ ಹಾಕಬಹುದು. ಕುಟುಂಬದಲ್ಲಿ ಅಂದರೆ ಮಕ್ಕಳ ಯಶಸ್ಸು ನಿಮಗೆ ಹೆಮ್ಮೆ ತರಲಿದೆ. ಮನೆಯಲ್ಲಿ ಹಿರಿಯರ ಬೆಂಬಲ ಸದಾ ಇರುತ್ತದೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣವನ್ನು ಕಳೆಯುವಿರಿ. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಪ್ರೇಮ ಜೀವನ ನೋಡೋದಾದ್ರೆ, ಪ್ರೇಮಿಗಳ ನಡುವೆ ಇದ್ದ ಆತಂಕ ದೂರವಾಗಲಿದೆ. ನಿಮ್ಮ ಮನೆಯ ಮಾತುಕತೆ ಹೆಚ್ಚಿಸಿಕೊಳ್ಳಲು ಇದು ಅತ್ಯುತ್ತಮ ದಿನ. ಹೊಸ ಪ್ರೇಮ ಸಂಬಂಧ ಚಿಗುರುವ ಸಾಧ್ಯತೆ ಕೂಡ ಇದೆ. ಆರೋಗ್ಯದ ದೃಷ್ಟಿಯಿಂದ ಇದು ಮಧ್ಯಮ ಫಲ. ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ, ಅಜೀರ್ಣ ಕಾಡಬಹುದು. ಮಾನಸಿಕವಾಗಿ ಚಂಚಲ ಇರಬಹುದು. ಅದನ್ನು ನಿಯಂತ್ರಿಸಿ. ಪುಸ್ತಕ ಓದುವುದು ಅಥವಾ ಸಂಗೀತ ಕೇಳುವುದು ಒಳ್ಳೆಯ ಅಭ್ಯಾಸ. ಅದೃಷ್ಟ ಅಂಶಗಳು: ಅದೃಷ್ಟ ಬಣ್ಣ ಪಚ್ಚೆ ಹಸಿರು ಅಥವಾ ಕಡು ನೀಲಿ. ಅದೃಷ್ಟ ಸಂಖ್ಯೆ 5 ಮತ್ತು 8. ಅದೃಷ್ಟ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ನೋಡೋದಾದ್ರೆ, ಬುಧ ಗ್ರಹದ ಆರಾಧನೆ. ಇಂದು ಹಸಿರು ಬೇಳೆ ದಾನ ಮಾಡುವುದು ಅಥವಾ ಹಸಿರು ಬಣ್ಣದ ಬಟ್ಟೆ ಧರಿಸುವುದು ನಿಮಗೆ ಶುಭ ತರಲಿದೆ. ಮಂತ್ರ: ಓಂ ನಮೋ ನಾರಾಯಣಾಯ ನಮಃ ಮಂತ್ರವನ್ನು ಪಠಿಸಿ. ಇಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಭಾವನೆಗಳಿಂದ ಬುದ್ಧಿವಂತಿಕೆಯ ಕೆಲಸಕ್ಕೆ ಆದ್ಯತೆ ನೀಡಿ. ಮುಂದಿನ ರಾಶಿ ತುಲಾ ರಾಶಿ. ಈ ದಿನ ಚಂದ್ರನು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಸುಖ ಸ್ಥಾನ ಸಂಚರಿಸುವುದರಿಂದ ಇದು ಕೌಟುಂಬಿಕ ಸುಖ, ಮಾನಸಿಕ ಶಾಂತಿಯ ಮೇಲೆ ಪ್ರಭಾವ ಬೀರಲಿದೆ. ಉದ್ಯೋಗಿಗಳಿಗೆ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಕಂಡುಬರುತ್ತದೆ. ಉದ್ಯೋಗಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತದೆ. ವಿಶೇಷವಾಗಿ ಕಲೆ, ವಿನ್ಯಾಸ ಅಥವಾ ಸೌಂದರ್ಯವರ್ಧಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಸ್ಥಿರಾಸ್ತಿ ಅಥವಾ ವಾಹನ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಶುಭ ಸುದ್ದಿ ಕೇಳಬಹುದು. ಹೊಸ ಪಾಲುದಾರಿಕೆ ಅಥವಾ ಸಕಾಲವಲ್ಲದಿದ್ದರೂ ಅಸ್ತಿತ್ವದಲ್ಲಿರುವವರಿಗೆ ವ್ಯಾಪಾರದ ಪ್ರಗತಿ ಇರುತ್ತದೆ. ಆರ್ಥಿಕವಾಗಿ ನೀವು ಕೊಂಚ ಜಾಗರೂಕರಾಗಿರಬೇಕು. ಮನೆಯ ನವೀಕರಣ ಅಥವಾ ವಾಹನ ರಿಪೇರಿಗೆ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ವಿಲಾಸಿ ವಸ್ತುಗಳ ಮೇಲೆ ಹಣ ವ್ಯಯ ಮಾಡುವಾಗ ನಿಮ್ಮ ಬಜೆಟ್ ಅನ್ನು ಗಮನಿಸಿ. ಹೂಡಿಕೆಯ ದೃಷ್ಟಿಯಿಂದ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ದೀರ್ಘಕಾಲದ ಲಾಭಕ್ಕೆ ಕಾರಣವಾಗುತ್ತದೆ. ಈ ದಿನವು ಕುಟುಂಬಕ್ಕೆ ಹೆಚ್ಚಿನ ಸಮಯ
ಮೀಸಲಿಡುವಂತೆ ಮಾಡುತ್ತದೆ. ತಾಯಿಯಿಂದ ಸಂಪೂರ್ಣ ಸಹಕಾರ ಮತ್ತು ಪ್ರೀತಿ ದೊರೆಯಲಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಧಾರ್ಮಿಕ ಕಾರ್ಯ ಅಥವಾ ಹಬ್ಬದ ವಾತಾವರಣ ಇರಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯ ಹಠ ಹಿಡಿಯಬೇಡಿ. ಪ್ರೀತಿಯಲ್ಲಿ ಪಾರದರ್ಶಕ ಇರಲಿ. ಅವಿವಾಹಿತರಿಗೆ ವಿವಾಹ ಸಂಬಂಧ ಅಂತಿಮವಾಗುತ್ತದೆ. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಮಾನಸಿಕ ಸ್ವಲ್ಪ ಒತ್ತಡ ಅನುಭವಿಸುವಿರಿ. ಅದನ್ನು ಹೋಗಲಾಡಿಸಲು ಧ್ಯಾನ ಮಾಡಿ. ಎದೆಯ ಭಾಗ ಅಥವಾ ಶ್ವಾಸಕೋಶ ಸಂಬಂಧಿಸಿದ ಸಮಸ್ಯೆ ಇರುವವರಿಗೆ ಧೂಳು ಮತ್ತು ಅಲರ್ಜಿಯಿಂದ ದೂರವಿರಿ. ರಾತ್ರಿ ಹಗುರವಾದ ಆಹಾರ ಸೇವನೆ ಮಾಡುವುದು ಉತ್ತಮ. ಅದೃಷ್ಟ ಬಣ್ಣ ಕೆನೆ ಅಥವಾ ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 7 ಮತ್ತು 6. ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ನೋಡೋದಾದ್ರೆ ದೇವಿಯ ಆರಾಧನೆ. ಇಂದು ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿಯ ಆರಾಧನೆ ನಿಮಗೆ ವಿಶೇಷ ಫಲ ನೀಡಲಿದೆ. ಪರಿಹಾರ: ಶುಕ್ರವಾರದ ಅಧಿಪತಿ ಶುಕ್ರನಾಗಿರುವುದರಿಂದ ಬಿಳಿ ಹೂವನ್ನು ದೇವರಿಗೆ ಅರ್ಪಿಸಿ. ಇಂದು ಯಾವುದೇ ರೀತಿಯಲ್ಲಿ ಅತಿಯಾದ ಆತುರ ಬೇಡ. ಪರಿಸ್ಥಿತಿಯಿಂದ ಹೊಂದಾಣಿಕೆ ಮಾಡಿಕೊಂಡು ನಿಮಗೆ ಯಶಸ್ಸು ಸಿಗಲಿದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚಂದ್ರನು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಕಾರ್ಯದಲ್ಲಿ ಹೆಚ್ಚಿನ ಸಮಾಜ ಸೇವೆಯಲ್ಲಿ ವರ್ಚಸ್ಸು ಕಾಣುವಿರಿ. ಉದ್ಯೋಗಿಗಳಿಗೆ ಸಣ್ಣ ಪ್ರಮಾಣದ ಕೆಲಸದ ನಿಮಿತ್ತ ಎದುರಾಗಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಯನ್ನು ಕೇಳಲು ಇಷ್ಟಪಡುವರು. ಸಣ್ಣ ಪ್ರಮಾಣದ ಹೂಡಿಕೆಗಳು ದೊಡ್ಡ ಲಾಭ ನೀಡಲಿದೆ. ಮಾಧ್ಯಮ, ಮಾರ್ಕೆಟಿಂಗ್, ಸಂವಹನ ಕ್ಷೇತ್ರದಲ್ಲಿ ವ್ಯವಹರಿಸುವವರಿಗೆ ಇಂದು ಸುವರ್ಣ ಅವಕಾಶ ಸಿಗಲಿದೆ. ಆರ್ಥಿಕವಾಗಿ ನಿಮ್ಮ ಹಳೆಯ ಪ್ರಯತ್ನಗಳು ಫಲವಾಗಿ ಆಕಸ್ಮಿಕ ಧನಲಾಭ ಸಾಧ್ಯತೆ ಕೂಡ ಇದೆ. ಸಹೋದರ ಅಥವಾ ಸಹೋದರಿಯರಿಂದ ಆರ್ಥಿಕ ಸಹಾಯ ದೊರೆಯಬಹುದು. ಆಸ್ತಿ ವಿಚಾರದಲ್ಲಿ ಇದ್ದ ಗೊಂದಲ ಬಗೆಹರಿಸಲಿದೆ. ಹೂಡಿಕೆ ಮಾಡುವಾಗ ನಿಮ್ಮ ಬುದ್ಧಿಶಕ್ತಿ ಮೇಲೆ ನಂಬಿಕೆ ಇಡಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಹೊಡ ಹುಟ್ಟಿದವರೊಂದಿಗೆ ಯಾವುದರೂ ವಿಷಯ ಪ್ರಮುಖ ಬಗ್ಗೆ ಚರ್ಚೆ ನಡೆಸುವಿರಿ. ಮನೆಯಲ್ಲಿ ಹಿರಿಯರಿಂದ ಶುಭ ಹಾರೈಕೆ ದೊರೆಯಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ. ನಿಮ್ಮ ನಡುವಿನ ಆತ್ಮೀಯ ಹೆಚ್ಚಾಗಲಿದೆ. ಒಂಟಿಯಾಗಿರುವವರಿಗೆ ಹೊಸ ಪರಿಚಯ ಸ್ನೇಹಕ್ಕೆ ತಿರುಗಬಹುದು. ಆರೋಗ್ಯದ ದೃಷ್ಟಿಯಿಂದ ನೀವು ಇಂದು ಶಕ್ತಿಯಾಗಿರುತ್ತೀರಿ. ದೈಹಿಕ ವ್ಯಾಯಾಮ ಅಥವಾ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದು ಇದು ಉತ್ತಮ ದಿನ. ಸಣ್ಣ ಪುಟ್ಟ ಗಾಯಗಳು ಆಗಬಹುದು, ಎಚ್ಚರವಿರಲಿ. ಮಾನಸಿಕ ದೃಢ ಕಳೆದುಕೊಳ್ಳಬೇಡಿ, ಆದರೆ ಸಿಟ್ಟಿನ ಮೇಲೆ ನಿಯಂತ್ರಣ ಇರಲಿ. ಅದೃಷ್ಟ ಬಣ್ಣ ಕಡುಕೆಂಪು, ಮರೂನ್. ಅದೃಷ್ಟ ಸಂಖ್ಯೆ 9 ಮತ್ತು 4. ಅದೃಷ್ಟ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಹನುಮಾನ್ ಚಾಲಿಸ ಪಠಿಸುವುದು ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭಕರ. ಇದು ನಿಮ್ಮ ಅಡೆತಡೆಗಳು ನಿವಾರಣೆ ಆಗುತ್ತದೆ. ಕೆಂಪು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಕೆಂಪು ಹೂಗಳನ್ನು ಪೂಜೆಗೆ ಬಳಸುವುದು ಅತ್ಯುತ್ತಮ. ಇಂದು ಆತುರದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಧೈರ್ಯದಿಂದ ಕೆಲಸ ಮಾಡಿ, ಆದರೆ ಅಹಂಕಾರ ಬೇಡ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಚಂದ್ರನ ಸ್ಥಾನ ಧನದ ಸ್ಥಾನಕ್ಕೆ ಸಂಚರಿಸುತ್ತದೆ. ಇಂದು ಆರ್ಥಿಕ ಸ್ಥಿತಿ ಮತ್ತು ಮಾತುಗಾರಿಕೆಯ ಮೇಲೆ ನೇರ ಪ್ರಭಾವ ಬೀರಲಿದೆ. ವೃತ್ತಿರಂಗ. ನಿಮ್ಮ ಮಾತಿನ ಪ್ರಭಾವದಿಂದ ಕಠಿಣ ಕೆಲಸವನ್ನು ಸುಲಭವಾಗಿ ಪೂರೈಸುವಿರಿ. ಕಚೇರಿಯಲ್ಲಿ ನಿಮ್ಮ ಸಲಹೆ ಹೆಚ್ಚಿನ ಬೆಲೆ ಸಿಗಲಿದೆ. ಬ್ಯಾಂಕಿಂಗ್, ಬೋಧನೆ ಅಥವಾ ಸಲಹಾ ಕ್ಷೇತ್ರದಲ್ಲಿ ಇಂದು ಅತ್ಯಂತ ಯಶಸ್ವಿಯ ದಿನ. ಹೊಸ ಕೆಲಸದ ಹುಡುಕಾಟದಲ್ಲಿರೋರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ. ವ್ಯಾಪಾರಿಗಳಿಗೆ ಒಂದು ವ್ಯವಹಾರದಲ್ಲಿ ಉತ್ತಮ ನಗದು ಹರಿವು ಇರಲಿದೆ. ಹಳೆಯ ಬಾಕಿ ಹಣ ವಸೂಲಿ. ಕುಟುಂಬ ವ್ಯವಹಾರದಲ್ಲಿ ಫ್ಯಾಮಿಲಿ ಬಿಸಿನೆಸ್ ಎಕ್ಸ್ಪ್ಯಾನ್ಷನ್ಗೆ ತೊಡಗಿಕೊಂಡು ದೊಡ್ಡ ಲಾಭವು ಕಾಣುವಿರಿ. ಉಳಿದ ಕಡೆಯಿಂದ ಹೆಚ್ಚು ಹಣ ಗಮನ ಹರಿಸುತ್ತದೆ. ದೀರ್ಘಕಾಲದ ಹೂಡಿಕೆಗೆ ಇಂದು ಸಕಾಲ. ಆಭರಣ ಅಥವಾ ಸ್ಥಿರಾಸ್ತಿಯಲ್ಲಿ ಹಣ ಹೂಡಿಕೆ ಮಾಡುವ ಯೋಜನೆಯನ್ನು ರೂಪಿಸುತ್ತೀರಿ. ಅನಗತ್ಯ ಖರ್ಚು ನಿಯಂತ್ರಿಸಲು ನೀವು ಯಶಸ್ವಿಯಾಗುತ್ತೀರಿ. ಇಂದು ಬ್ಯಾಂಕಿಂಗ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಒಟ್ಟಿಗೆ ಕುಳಿತು ಊಟ ಮಾಡುವುದು ಅಥವಾ ಹರಟೆ ಹೊಡೆಯುವ ಅವಕಾಶ ಸಿಗಲಿದೆ. ಸಂಗಾತಿಯ ಕುಟುಂಬದ ಕಡೆಯಿಂದ ನಿಮಗೆ ಶುಭ ಸುದ್ದಿ ಸಿಗಬಹುದು. ಪ್ರೇಮಿಗಳ ಮಧುರವಾದ ಬಾಂಧವ್ಯ ಇರಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಮಾತಿನ ಬೆಲೆ ನೀಡುತ್ತಾರೆ. ಹೊಸ ಸಂಬಂಧಗಳ ಮೇಲೆ ಇದು ಶುಭ ಸಮಯ. ಆಹಾರದ ವಿಷಯದಲ್ಲಿ ಶಿಸ್ತು ಇರಬಹುದು. ಅತಿಯಾದ ಸಿಹಿ ಪದಾರ್ಥ ಸೇವನೆಯಿಂದ ದೂರವಿರಿ. ಗಂಟಲು ಅಥವಾ ಹಲ್ಲಿನ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಮುಂಜಾನೆ ಸ್ವಲ್ಪ ಸಮಯ ಪ್ರಾಣಾಯಾಮ ಮಾಡುವುದು ನಿಮ್ಮ ದಿನ ಚೈತನ್ಯದಾಯಕವಾಗಿರಲಿದೆ. ಅದೃಷ್ಟ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣ. ಅದೃಷ್ಟ ಸಂಖ್ಯೆ 3 ಮತ್ತು 1. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ನೋಡೋದಾದ್ರೆ ಗುರುವಿನ ಆರಾಧನೆ ಮಾಡಿ. ಇಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡುವುದರಿಂದ ವಿಶೇಷ ಪರಿಹಾರ. ಹಳದಿ ಹೂವು ದೇವರಿಗೆ ಅರ್ಪಿಸುವುದು ಮತ್ತು
ಹಣೆಗೆ ಚಂದನ ಹಚ್ಚುವುದು. ಇಂದು ಯಾರನ್ನು ನಿಷ್ಠುರವಾಗಿ ಮಾತನಾಡಬೇಡಿ. ನಿಮ್ಮ ಮಾತು ಮುತ್ತಿನಂತಿರಲಿ. ಮುಂದಿನ ರಾಶಿ ಮಕರ ರಾಶಿ. ಈ ದಿನ ಚಂದ್ರನು ನಿಮ್ಮ ರಾಶಿಯಲ್ಲಿ ಅಂದರೆ ಪ್ರಥಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸ ತುಂಬಲಿದೆ. ಬಹಳ ದಿನಗಳಿಂದ ಅಂದುಕೊಂಡ ಕೆಲಸ ಕಾರ್ಯರೂಪಕ್ಕೆ ತರುವ ಸಾಧ್ಯತೆ ಇದೆ. ಉದ್ಯೋಗಿಗಳಿಗೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಎಲ್ಲರೂ ಮೆಚ್ಚುಗೆ ಪಾತ್ರರಾಗಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಕೆಲಸದ ಒತ್ತಡವಿದ್ದರೂ ಅದನ್ನು ಸಂಘಟಿತವಾಗಿ ಮುಗಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ವ್ಯಾಪಾರದಲ್ಲಿ ಹೊಸ ಮೇಲುಗೈ ಸ್ಥಾಪಿಸುವಿರಿ. ಕಬ್ಬಿಣ, ಯಂತ್ರೋದ್ಯಮ ಅಥವಾ ಕೃಷಿ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಅನಿರೀಕ್ಷಿತ ಲಾಭವಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸಕಾಲ. ಹಣಕಾಸಿನ ಹರಿವು ನಿರಂತರವಾಗಿರಲಿದೆ, ಆದರೆ ನಿಮ್ಮ ಮೇಲೆ ನೀವು ಅತಿಯಾದ ಖರ್ಚು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಬಟ್ಟೆ ಅಥವಾ ಸುಗಂಧ ದ್ರವ್ಯದ ಮೇಲೆ ದೀರ್ಘಕಾಲದ ಉಳಿತಾಯ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಲು ಯೋಚಿಸುತ್ತೀರಿ. ಕುಟುಂಬದಲ್ಲಿ ಮನೆಯ ಜವಾಬ್ದಾರಿಗಳು ಸಾಮರ್ಥ್ಯವಾಗಿ ನಿಭಾಯಿಸುತ್ತೀರಿ. ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಮಕ್ಕಳ ಶಿಕ್ಷಣಕ್ಕಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಭವಿಷ್ಯದಲ್ಲಿ ಉತ್ತಮ ಫಲ ಸಿಗಲಿದೆ. ಪ್ರೇಮಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದೆ. ನೀವು ಸಂಬಂಧವನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹಕ್ಕೆ ಕೊಂಡೊಯ್ಯುವಲ್ಲಿ ಮನೆಯವರೊಂದಿಗೆ ಚರ್ಚಿಸಿ ಮಾಡಲು ಇದು ಸೂಕ್ತ ಸಮಯ. ಚಂದ್ರನು ನಿಮ್ಮ ರಾಶಿಯಲ್ಲಿರುವುದರಿಂದ ಮಾನಸಿಕವಾಗಿ ಸ್ವಲ್ಪ ಭಾವನಾತ್ಮಕವಾಗಿರುತ್ತೀರಿ. ನಿಮ್ಮನ್ನು ಬೇಗನೆ ಸುಸ್ತಾಗಿಸುತ್ತದೆ. ಮೊಣಕಾಲು ಅಥವಾ ಕೀಲು ನೋವು ಸಮಸ್ಯೆ ಕಾಣಬಹುದು. ಸಮತೋಲನ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಅವಶ್ಯಕತೆ. ಅದೃಷ್ಟ ಅಂಶಗಳು: ಅದೃಷ್ಟ ಬಣ್ಣ ಕಡು ನೀಲಿ ಮತ್ತು ಕಪ್ಪು. ಅದೃಷ್ಟ ಸಂಖ್ಯೆ 8 ಮತ್ತು 4. ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ನೋಡೋದಾದ್ರೆ ಶನಿ ದೇವನ ಆರಾಧನೆ. ಇಂದು ಹನುಮಂತನಿಗೆ ಅಥವಾ ಶನಿ ದೇವನಿಗೆ ಸಾಸಿವೆ ಎಣ್ಣೆ ದೀಪ ಹಚ್ಚುವುದು ನಿಮ್ಮ ಸಂಕಷ್ಟ ದೂರ ಮಾಡುತ್ತದೆ. ವಿಶೇಷ ಪರಿಹಾರ: ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡಿ. ಆಲಸ್ಯ ಬಿಟ್ಟು ಕೆಲಸದಲ್ಲಿ ತೊಡಗಿಕೊಂಡವರಿಗೆ ಯಶಸ್ಸು ನಿಮ್ಮದಾಗಲಿದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ನೀವು ಮಿಶ್ರ ಫಲವನ್ನು ಅನುಭವಿಸುವಿರಿ. ಉದ್ಯೋಗಿಗಳಿಗೆ ವಿದೇಶದ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ, ರಫ್ತು ಆಮದು ವ್ಯವಹಾರದಲ್ಲಿರುವವರಿಗೆ ಇಂದು ಲಾಭದಾಯಕ ದಿನ. ಕಚೇರಿಯಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಕೆಲಸವನ್ನು ಯಾರಿಗೂ ಬಿಟ್ಟುಕೊಡದಂತೆ ನೀವೇ ಪೂರ್ಣಗೊಳಿಸಿ. ವ್ಯಾಪಾರಸ್ಥರಿಗೆ ಹೂಡಿಕೆ ಮತ್ತು ಮೊದಲ ಷೇರು ಮಾರುಕಟ್ಟೆ ಸ್ಥಿರ ಗಮನಿಸಿ. ಇಂದು ಹೊಸ ಉದ್ಯಮ ಆರಂಭಿಸುವುದಕ್ಕಿಂತ ಇರುವ ಕೆಲಸವನ್ನು ಸುಧಾರಿಸಿಕೊಳ್ಳುವುದು ಉತ್ತಮ. ಅನಿರೀಕ್ಷಿತವಾಗಿ ವ್ಯವಹಾರದ ನಿಮಿತ್ತ ಪ್ರಯಾಣ ಬೆಳೆಸಬಹುದು. ಆರ್ಥಿಕವಾಗಿ ಖರ್ಚಿನ ದಿನ ಎನ್ನಬಹುದು. ಶುಭ ಕಾರ್ಯಗಳಿಗೆ ಅಥವಾ ಮನೆಯ ಅಗತ್ಯಕ್ಕೆ ಹಣ ವ್ಯಯ ಮಾಡುವ ದಿನ. ವೈದ್ಯಕೀಯ ವೆಚ್ಚ ಮತ್ತು ಸಂಭವ ಆರೋಗ್ಯದ ವಿಮೆ ಬಗ್ಗೆ ಗಮನವಿರಲಿ. ಹೂಡಿಕೆಯ ವಿಷಯದಲ್ಲಿ ಇಂದು ಆತುರ ಬೇಡ. ಹಣಕಾಸಿನ ವ್ಯವಹಾರದಲ್ಲಿ ದಾಖಲೆಯನ್ನು ಸರಿಯಾಗಿ ಪರಿಶೀಲಿಸಿ. ಕೌಟುಂಬಿಕ ಮತ್ತು ಪ್ರೇಮ ಜೀವನ. ಭಾವನಾತ್ಮಕವಾಗಿ ಇಂದು ನೀವು ಸ್ವಲ್ಪ ಒಂಟಿ ಅನುಭವಿಸುವಿರಿ. ಮನೆಯವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು. ತಾಳ್ಮೆಯಿಂದ ವರ್ತಿಸಿ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಸಹಕಾರಿಯಾಗಿರುತ್ತದೆ. ದೂರದಲ್ಲಿರುವವರು ಸಂಬಂಧಗಳಿಂದ ಒಳ್ಳೆಯ ಸುದ್ದಿ ಕೇಳುವಿರಿ. ಸಂಗಾತಿಯೊಂದಿಗೆ ಕಾಲ ಕಳೆಯುವಿರಿ. ಸಮಯ ಸಿಗುತ್ತದೆ. ಇದು ಸ್ವಲ್ಪ ಬೇಸರ ತಂದರೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮುಖ್ಯ. ಮೌನವಿರುವುದು ಇಂದು ನಿಮ್ಮ ಸಂಬಂಧಕ್ಕೆ ಒಳ್ಳೆಯದು. ಕಣ್ಣಿನ ಸಮಸ್ಯೆ: ನಿದ್ರಾಹೀನತೆ ಕಾಡಬಹುದು. ಕೆಲಸದ ನಡುವೆ ಸರಿಯಾದ ವಿಶ್ರಾಂತಿ ಪಡೆಯಿರಿ. ಮಾನಸಿಕ ಶಾಂತಿಗಾಗಿ ದೇವರನ್ನು ಭೇಟಿ ನೀಡುವುದು ಅಥವಾ ಧ್ಯಾನ ಮಾಡುವುದು ಉತ್ತಮ. ವಿಶೇಷ ಪರಿಹಾರ: ಅದೃಷ್ಟಾಂಶಗಳು: ಆಕಾಶ ನೀಲಿ ಮತ್ತು ಬಣ್ಣ ಅದೃಷ್ಟ ಬಣ್ಣ. ಅದೃಷ್ಟ ಸಂಖ್ಯೆ 11 ಮತ್ತು 2. ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ನೋಡೋದಾದ್ರೆ ಶಿವಾರಾಧನೆ. ಇಂದು ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದು, ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ನಿಮ್ಮ ಮನಸ್ಸಿಗೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಿರ್ಗತಿಕರಿಗೆ ಕಪ್ಪು ಎಳ್ಳು ಅಥವಾ ಹೊದಿಕೆಯನ್ನು ದಾನ ಮಾಡಿ. ಶನಿದೇವನ ಕೃಪೆ ಪಾತ್ರರಾಗಲು ಸಹಕಾರ. ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆಯನ್ನು ಪಡೆಯಿರಿ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಚಂದ್ರ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಂಚರಿಸುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 11ನೇ ಮನೆಯಲ್ಲಿ ಚಂದ್ರನ ಸಂಚಾರ ಸರ್ವ ಕಾರ್ಯ ಸಿದ್ಧಿ, ಆರ್ಥಿಕ ಪ್ರಗತಿಯನ್ನು ಸೂಚಿಸುತ್ತದೆ. ವೃತ್ತಿರಂಗದಲ್ಲಿ ನೀವು ಅಂದುಕೊಂಡಕ್ಕಿಂತ ಹೆಚ್ಚಿನ ಯಶಸ್ಸು ಕಾಣುವಿರಿ. ನಿಮ್ಮ ದೀರ್ಘಕಾಲದ ಕನಸು ಇಂದು ನನಸಾಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಮೇಲಧಿಕಾರಿಗಳ ಪ್ರೋತ್ಸಾಹದಿಂದ ದೊಡ್ಡ ಜವಾಬ್ದಾರಿಯನ್ನು ಪಡೆಯುವಿರಿ. ಹಿರಿಯ ಸಹೋದ್ಯೋಗಿಗಳು ನಿಮ್ಮ ಪ್ರಗತಿ ಸಹಾಯ ಮಾಡುತ್ತಾರೆ. ಇಂದು ವ್ಯಾಪಾರದಲ್ಲಿ ಭರ್ಜರಿ ಲಾಭ ಯೋಗವಿದೆ. ವಿಶೇಷವಾಗಿ ಕಲಾತ್ಮಕ ವಸ್ತು, ಬರವಣಿಗೆ ಅಥವಾ ಶಿಕ್ಷಕ ಸಂಸ್ಥೆಯಲ್ಲಿ ಸಂಬಂಧಿಸಿದ ವ್ಯವಹಾರದಲ್ಲಿರುವವರಿಗೆ ಹೊಸ ಆರ್ಡರ್ಗಳು ಬರಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುತ್ತದೆ.
ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಹರಿದು ಬರುತ್ತದೆ. ದೀರ್ಘಕಾಲದಿಂದ ಬರಬೇಕಿದ್ದ ಹಣ ಇಂದು ನಿಮ್ಮ ಕೈ ಸೇರಲಿದೆ. ಭವಿಷ್ಯದ ದೃಷ್ಟಿಯಿಂದ ಸ್ಥಿರಾಸ್ತಿ ಅಥವಾ ಬಂಗಾರದ ಮೇಲೆ ಹೂಡಿಕೆ ಮಾಡಲು ಈ ದಿನ ಅತ್ಯಂತ ಪ್ರಶಸ್ತ ದಿನವಾಗಿದೆ. ನಿಮ್ಮ ಆರ್ಥಿಕ ಯೋಜನೆಗಳು ಸರಿಯಾದ ಹಾದಿಯಲ್ಲಿ ಸಾಗಲಿವೆ. ಕುಟುಂಬದಲ್ಲಿ ಮಿತ್ರರು ಮತ್ತು ಬಂಧುಗಳೊಂದಿಗೆ ಕಾಲ ಕಳೆಯುವ ಅವಕಾಶ ಸಿಗಲಿದೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರಲಿದ್ದು ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ. ಪ್ರೇಮದ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಸಮಾಧಾನ ದೂರವಾಗಲಿದೆ. ನಿಮ್ಮ ಸಂಗಾತಿಯು ಯಶಸ್ಸನ್ನು ಸಂಭ್ರಮಿಸುತ್ತಾರೆ. ಅವಿವಾಹಿತರಿಗೆ ಇಷ್ಟವಾದ ಸಂಬಂಧಗಳು ಹುಡುಕಿಕೊಂಡು ಬರಲಿದೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೀವು ಬಹಳ ಉತ್ಸಾಹದಿಂದಿರುತ್ತೀರಿ. ಹಳೆಯ ಅನಾರೋಗ್ಯ ಸಮಸ್ಯೆಗಳು ದೂರವಾಗಲಿದೆ. ಹೆಚ್ಚಿನ ಕೆಲಸದ ನಡುವೆ ಧ್ಯಾನ ಮತ್ತು ದೈಹಿಕ ವ್ಯಾಯಾಮಕ್ಕೆ ಸ್ವಲ್ಪ ಸಮಯ ಮೀಸಲಿಡಿ. ಅದೃಷ್ಟಾಂಶಗಳು: ಅದೃಷ್ಟ ಬಣ್ಣ ಹಳದಿ ಮತ್ತು ಗುಲಾಬಿ. ಅದೃಷ್ಟ ಸಂಖ್ಯೆ 3, 7 ಮತ್ತು 1. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ದಕ್ಷಿಣಾಮೂರ್ತಿ ಅಷ್ಟಕ ಪಠಿಸಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಸ್ಮರಣೆ ಮಾಡಿ. ವಿಶೇಷ ಯಶಸ್ಸು ನಿಮ್ಮದಾಗಲಿದೆ. ಪರಿಹಾರ: ಹಳದಿ ಬಣ್ಣ ಹಣ್ಣು ಬಡವರಿಗೆ ದಾನ ಮಾಡಿ. ಮನಸ್ಸಿನ ಮಾತನ್ನು ಕೇಳಿ ಕೆಲಸ ಮಾಡಿ, ಅದು ನಿಮಗೆ ಸರಿಯಾದ ದಾರಿ ತೋರಲಿದೆ. ಇದಿಷ್ಟು ಈ ದಿನದ ದಿನ ಭವಿಷ್ಯ. ಫೆಬ್ರವರಿ 23, 2026 ದ್ವಾದಶ ರಾಶಿಗಳ ಸಂಪೂರ್ಣ ಫಲಾಫಲವನ್ನು ನೋಡಿದ್ದೀರಲ್ಲ. ನೆನಪಿಡಿ, ಗ್ರಹಗತಿಗಳು ದಾರಿ ತೋರಿಸುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತದೆ. ಇನ್ನು ಪ್ರತಿಯೊಂದು ದಿನದ ನಿಖರವಾದ ಭವಿಷ್ಯ ಮತ್ತು ಜ್ಯೋತಿಷ್ಯದ ಮಾಹಿತಿ ತಿಳಿಯಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ. ನಿಮ್ಮ ದಿನವೂ ಶುಭದಾಯಕವಾಗಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.